ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಪವರ್ ಟಿವಿ ಈಗ ಆಲ್ರೆಡಿ ಹಲವು ಯಶಸ್ವಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಈ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಅಗ್ರಗಣ್ಯ ಸಾಧನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರುವಂತವರು ಹಲವು ಮಂದಿ ಇದ್ದಾರೆ. ಅಂತಹ ಸಾಧಕರ ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕುವಂತ ವಿಶೇಷ ಕಾರ್ಯಕ್ರಮವೇ ಹೆಜ್ಜೆ ಗುರುತು ಕಾರ್ಯಕ್ರಮ. ಇಂದಿನ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದ ಅತಿಥಿ ಬಹಳ ವಿಶೇಷ ವ್ಯಕ್ತಿ. ಬಹುಶಃ ಇವರ ಪರಿಚಯ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತಕ್ಕೆ ಇದೆ. ಆಸೆ ಆಮಿಷಗಳಿಗೂ ಯಾವುದಕ್ಕೂ ಬಲಿಯಾಗದೆ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತ ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಲೋಕಾಯುಕ್ತ ಜಸ್ಟಿಸ್ ಸಂತೋಷ್ ಎನ್ ಹೆಗ್ಡೆ. ಸಂತೋಷ್ ಹೆಗ್ಡೆ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಆಡಳಿತಾತ್ಮಕ ಹೊಣೆಗಳಿಂದ ನಿರ್ವಹಿಸುತ್ತಾ ನ್ಯಾಯಾಂಗ ಒತ್ತಡದ ನಡುವೆಯೂ ನ್ಯಾಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸಿ ಇತರರಿಗೆ ಮಾದರಿ ಎನ್ನಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ನಿಟ್ಟೆ ಸಂತೋಷ್ ಹೆಗಡೆಯವರು. ನಮ್ಮ ಇಡೀ ರಾಜ್ಯದಲ್ಲಿ ಇವರ ಹೆಸರನ್ನ ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸಂತೋಷ್ ಹೆಗಡೆಯವರು ಕರ್ನಾಟಕದ ಜನಮಾನಸದಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಮೂಲದ ಇವರಿಗೆ ನೇರ ನುಡಿ, ದಿಟ್ಟ ನಿರ್ಧಾರಗಳು, ಕಾನೂನು, ನ್ಯಾಯದಾನ, ನಿಷ್ಪಕ್ಷಪಾತ ವರ್ತನೆ ಮತ್ತು ನ್ಯಾಯಕ್ಕಾಗಿ ಯಾವುದೇ ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಾರದಂತಹ ಸ್ವಭಾವ ರಕ್ತಗತವಾಗಿ ಬಂದಿದೆ. ಸಂತೋಷ್ ಹೆಗಡೆ ಅವರ ತಂದೆ ಕೆಎಸ್ ಹೆಗಡೆ ಅವರು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ರು. ಕೆಎಸ್ ಹೆಗಡೆ ಮತ್ತು ಮೀನಾಕ್ಷಿ ಹೆಗಡೆ ಅವರ 6 ಮಕ್ಕಳಲ್ಲಿ ಸಂತೋಷ್ ಹೆಗಡೆಯವರು ಒಬ್ಬರು. 1940 ಜೂನ್ 16 ಉಡುಪಿಯ ಕಾರ್ಕಳದಲ್ಲಿ ಜನಿಸಿದ ಸಂತೋಷ್ ಹೆಗಡೆ ತಮ್ಮ ಆರಂಭಿಕ ಶಿಕ್ಷಣವನ್ನ ಮಂಗಳೂರಿನ ಸೇಂಟ್ ಅಲೋಶಿಯಸ್ ಶಾಲೆ ಮತ್ತು ಮದ್ರಾಸ್ನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪಡೆದರು. 1965 ಈಗಿನ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಮತ್ತು ಅಂದಿನ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಿಂದ ಕಾನೂನು ಪದವಿ ಪಡೆದರು. 1966 ವಕೀಲರಾಗಿ ವೃತ್ತಿ ಜೀವನ ಆರಂಭಿಸಿದ ಸಂತೋಷ್ ಹೆಗಡೆ ಅವರು 1984 ಮೇನಲ್ಲಿ ಹಿರಿಯ ವಕೀಲರಾಗಿ ನೇಮಕಗೊಂಡರು. ನಂತರ 1984 ಫೆಬ್ರವರಿಯಲ್ಲಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಿಸಲ್ಪಡ್ತಾರೆ. ಹಾಗೆಯೇ 1990 ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹುದ್ದೆಯನ್ನ ಅಲಂಕರಿಸುತ್ತಾರೆ. 1998 ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಿಸಲ್ಪಡ್ತಾರೆ. 1999 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಿಸಲ್ಪಟ್ಟು ನಂತರ 2005 ಅದೇ ಹುದ್ದೆಯಲ್ಲಿ ನಿವೃತ್ತಿ ಹೊಂದುತ್ತಾರೆ. 2005 ಮಂಗಳೂರು ವಿಶ್ವವಿದ್ಯಾಲಯವು ಇವರಿಗೆ ಕಾನೂನು ಪದವಿಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ನಂತರ 2006 ಆಗಸ್ಟ್ 3 5 ವರ್ಷಗಳ ಅವಧಿಗೆ ಕರ್ನಾಟಕ ರಾಜ್ಯದ ಲೋಕಾಯುಕ್ತರನ್ನಾಗಿ ಇವರನ್ನ ನೇಮಿಸಲಾಯಿತು. ರಾಜ್ಯದ ಲೋಕಾಯುಕ್ತರಾಗಿ ಸಂತೋಷ್ ಹೆಗಡೆ ಅವರು ಮೂಡಿಸಿದ ಹೆಜ್ಜೆ ಗುರುತುಗಳು ಹಲವಾರು. ಭ್ರಷ್ಟ ಅಧಿಕಾರಿಗಳ ಪಾಲಿನ ಸಿಂಹ ಸ್ವಪ್ನವಾಗಿದ್ದ ಅವರು ಲೋಕಾಯುಕ್ತ ಸಂಸ್ಥೆಗೆ ಒಂದು ಘನತೆ, ಗೌರವವನ್ನ ತಂದುಕೊಟ್ರು. ಬಳ್ಳಾರಿಯ ಗಡಿಧಣಿಗಳು ನಡೆಸುತ್ತಿದ್ದ ಅಕ್ರಮಗಳನ್ನ ಮೊದಲು ಹೊರಗೆಳೆದಿದ್ದೇ ಅಂದಿನ ಲೋಕಾಯುಕ್ತರಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ. ಈ ವರದಿಯಲ್ಲಿ 9 ಮಂತ್ರಿಗಳು, 797 ಅಧಿಕಾರಿಗಳು, ಅದರಲ್ಲಿ 14 IAS ಮತ್ತು KAS ದರ್ಜೆ ಅಧಿಕಾರಿಗಳನ್ನ ದೋಷಿಗಳನ್ನಾಗಿ ಮಾಡಿದ್ರು. ಆಗಂತೂ ಸಂತೋಷ್ ಹೆಗಡೆಯವರ ಈ ವರದಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತು. ಬೇಲೆಕೇರಿ ಬಂದರಿನಲ್ಲಿ ಸಂಗ್ರಹಿಸಿಡಲಾಗಿದ್ದ ಕಬ್ಬಿಣದ ಅದಿರು ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಲ್ಲ ಪ್ರಭಾವಿಗಳನ್ನ ಪತ್ತೆ ಹಚ್ಚಿ ಜೈಲಿಗೋಗುವಂತೆ ಮಾಡಿದ್ದು ಕೂಡ ಇದೇ ಸಂತೋಷ್ ಹೆಗಡೆಯವರ ನಿಷ್ಪಕ್ಷಪಾತ ತನಿಖಾ ವರದಿಗೆ ಹಿಡಿದ ಕೈಗನ್ನಡಿ. ಲೋಕಾಯುಕ್ತ ಹುದ್ದೆಯಿಂದ ನಿವೃತ್ತರಾದ ಬಳಿಕವೂ ಕೂಡ ಸಂತೋಷ್ ಹೆಗಡೆಯವರು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದಾರೆ. ಇಂತಹ ಗೌರವಾನ್ವಿತ ವ್ಯಕ್ತಿಯ ಹೆಜ್ಜೆ ಗುರುತುಗಳನ್ನ ದಾಖಲಿಸಲು ಪವರ್ ಟಿವಿ ಹೆಮ್ಮೆ ಪಡುತ್ತೆ.